ಅಲ್ಲಿ ಯಾರಿದ್ದಾರೆ ಆ ಕೋತಿ ಫೋಟೋಗೆ ನಿನ್ಗೆ ಹೆಂಗೆ ರೈಟ್ಸ್ ಬರುತ್ತೆ ಅಂತ. ಬಟ್ ಆ ಕ್ಷಣದಲ್ಲಿ ಇದನ್ನು ಕ್ಲಿಕ್ ಮಾಡಿದ್ದು ನಾನಾದ್ರಿಂದ ಅದು ನನ್ನ ರೈಟ್ಸು. ಕೋರ್ಟಲ್ಲಿ ಕೇಸ್ ಗೆಲ್ತಾನೆ. ಸೊ ಈ ಥರದ ಕಾಪಿರೈಟ್ಸ್ ಆಗಲಿ ಮತ್ತೊಂದು ವಿಷಯಗಳು ಬಂದಾಗ ಚೇಂಬರ್ ಇದುವರೆಗೂ ಯಾವ ನಿಲುವಿಗೆ ತಗೊಂಡೆ? ನಾವು ಪ್ರೊಡ್ಯೂಸರ್ಸೇ ವೋಟರ್ಸಲ್ಲಿ ಜಾಸ್ತಿ. ಆಯಿತಾ, ಮೊನ್ನೆ ಒಂದು ಅಖಂಡ ಅಂತ ಒಂದು ಸಿನಿಮಾ ಫುಲ್ ಪೇಜ್ ಆ್ಯಡ್ ನೋಡಿದೆ ನಾನು, ಗಾಬರಿ ಹೋಯ್ತು ನನಗೆ. ಕನ್ನಡ ಸಿನಿಮಾ ಪಕ್ಕದಲ್ಲಿ ಆ್ಯಡ್ ಇದೆ, ಕ್ವಾರ್ಟರ್ ಪೇಜು, 20 ಥಿಯೇಟ್ರು 50 ಥಿಯೇಟ್ರು. ಅಕಾಡೆಮಿ ಮಾಡಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಆ ವಾರ್ತಾ ಇಲಾಖೆ ಅಂಡ್ರಲ್ಲಿ ಯಾಕೆ ಇರಬೇಕು ನೋಡಿ. ಅದು ಇಂಗ್ಲೀಷ್ ಪಿಕ್ಚರಲ್ಲಿ ಅದೊಂದು ಪಾಯಿಂಟ್ ಇದೆ, ಆ ಥರ ಇದೆ ಇದು. ಅಥವಾ ಇದು ಬೇಡ, ಇದು ಹಿಂಗಿದ್ರೆ ಹೆಂಗಿರುತ್ತೆ, ಹಂಗೆ ಏನೋ ಒಂದು ಚರ್ಚೆ ಆಗ್ತಿತ್ತಲ್ಲ. ಈಗ ಆ ಚರ್ಚೆ ಯಾರು ಮಾಡ್ತಾ ಇಲ್ಲ. ಪೇಪರು ಪೆನ್ನು ಹಿಡಿದು ಎಷ್ಟಾದರೂ ಎಡಿಟ್ ಮಾಡಾಕಿ ಇಷ್ಟರಲ್ಲೇ ಇರುತ್ತೆ, ನಿರ್ಮಾಪಕನಿಗೆ ಉಳಿಯುತ್ತೆ. ಒಂದು ಕೋತಿ ಎಳ್ನೀರು ಕುಡಿತಾ ಇರೋದು ಏನೋ ಒಂದು ಫೋಟೋ ತೆಗೆದಿದ್ದಾನೆ ಒಬ್ಬ, ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಯಾವತ್ತೂ ಹಾಕಿದ್ದಾನೆ. ಅದು ಎಲ್ಲೋ ಹೋಗಿ ಅಲ್ಲೋಗಿ ಇಲ್ಲೋಗಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರಸಿದ್ಧಿ ಆಗೋಯ್ತು. ಎಲ್ಲರೂ ಬಳಸ್ಕೊಂಬಿಟ್ರು ಆ ಫೋಟೋನ. ಎಲ್ಲರೂ ಬಳಸ್ಕೊಂಡ್ಮೇಲೆ ಅವನು ನನ್ನ ಫೋಟೋ ಇದು ಯಾರ್ಯಾರೋ ಬಳಸ್ಕೊತಾ ಇದ್ದಾರೆ ಅಂತೇಳಿ ಕೇಸ್ ಹಾಕ್ತಾನೆ. ಆವಾಗ ಫೋಟೋಲಿರೋದು ಕೋತಿ, ತೆಗ್ದಿರೋದು ನೀನೇ ಇರ್ಬೋದು. ಅಲ್ಲಿ ಯಾರಿದ್ದಾರೆ ಆ ಕೋತಿ ಫೋಟೋಗೆ ನಿನ್ಗೆ ಹೆಂಗೆ ರೈಟ್ಸ್ ಬರುತ್ತೆ ಅಂತ. ಬಟ್ ಆ ಕ್ಷಣದಲ್ಲಿ ಇದನ್ನು ಕ್ಲಿಕ್ ಮಾಡಿದ್ದು ನಾನಾದ್ರಿಂದ ಅದು ನನ್ನ ರೈಟ್ಸು ಆ ಫೋಟೋಗೆ ಅಂಥೇಳಿ ಕೋರ್ಟಲ್ಲಿ ಕೇಸ್ ಗೆಲ್ತಾನೆ. ಇದು ಒಂದು ಆಯಿತಾ. ಒಬ್ಬ ಶಿಲ್ಪ ಕಲಾವಿದ ದೆಹಲಿಯ ಒಂದು ಮ್ಯೂಸಿಯಮ್ಮಲ್ಲಿ ಒಂದೊಂದು ಶಿಲ್ಪ ಇರುತ್ತೆ. ಅವನು ಯಾವುದೋ ಇನ್ನೊಂದು ನೋಡ್ತಾನೆ ನನ್ನ ಶಿಲ್ಪ ಇಲ್ಲಿದೆ, ವೆರಿ ಗುಡ್ ಅಂದ್ಕೊಂಡು ಹೋಗ್ತಾನೆ. ಸ್ವಲ್ಪ ದಿವಸ ಆಗುತ್ತೆ, 1 ವರ್ಷನೋ 2 ವರ್ಷನೋ, ಮತ್ತೇನಕ್ಕೆ ಹೋದೆ, ಅಲ್ಲಿ ನನ್ನ ಶಿಲ್ಪ ಇದೆ ನೋಡ್ರಯ್ಯ ಹೋಗಿ ನಾನು ಮಾಡಿರೋದು ಅಂತ ಯಾರಿಗೂ ಹೇಳ್ತಾನೆ. ಬಂದು ನೋಡ್ತಾನೆ, ಶಿಲ್ಪ ಇಲ್ಲ ಅಲ್ಲಿ. ಬಂದು ನೋಡ್ತಾನೆ, ಇಲ್ಲ, ಎಲ್ಲಿದೆ ಅಂತ ಕೇಳ್ತಾನೆ. ಇದನ್ನು ಗೋಡನಲ್ಲಿ ಹಾಕಿದ್ದೀವಿ ಅಂತಾರೆ. ಹೋಗಿ ನೋಡ್ತಾನೆ, ಗೋಡನಲ್ಲಿದೆ. ಕೇಸ್ ಹಾಕ್ತಾನೆ ಅವನು. ನನ್ನ ಶಿಲ್ಪನ ಇವರು ಇಲ್ಲಿ ಇಟ್ಟಿದ್ರು, ಈಗ ತೆಗೆದು ಗೋಡನಲ್ಲಿ ಹಾಕಿದ್ದಾರೆ. ಯಾಕೆ ಇಲ್ಲಿಟ್ಟಿಲ್ಲ, ಇಷ್ಟು ದಿವಸ ಇತ್ತು, ಯಾಕೆ ಈಗಿಲ್ಲ? ಇಲ್ಲ, ಅದೇನೋ ಹೊಸದು ಬಂತು, ಅದು ಬಂತು, ಇದು ಬಂತು. ನನಗೆ ಅವಮಾನ ಮಾಡಿದ್ರ. ಕೇಸ್ ಹಾಕ್ತಾನೆ, ಗೆಲ್ತಾನೆ. ಇಂಥವು ಲೈನಾಗಿ 1000 ವಿಷಯ ಇದೆ. ನೀವು ಸುಮ್ಮನೆ ಯಾವಾಗಾದರೂ ಬಿಡುವಾದಾಗ ಯಾರೇ ಆದರೂ ಕಾಪಿರೈಟ್ ಇಶ್ಯೂ ಅಂತ ಹೇಳಿ ನೀವು ಓಪನ್ ಮಾಡಿದ್ರೆ ಇಂಟರ್ನೆಟ್ಟಲ್ಲಿ ಈಗೇನು ಇರೋದ್ರಿಂದ ಡೀಪ್ ಸರ್ಚು 1000 ವಿಷಯಗಳು ಸಿಗುತ್ತೆ. ಇಡೀ ಕಲ್ಕಟ್ಟ ಕೋರ್ಟು, ಡೆಲ್ಲಿ ಕೋರ್ಟು, ಗೋವಾ ಕೋರ್ಟು, ಮದ್ರಾಸ್ ಹೈಕೋರ್ಟು, ಬೆಂಗಳೂರು ಕೋರ್ಟು, ಎಷ್ಟೊಂದು ಕೋರ್ಟ್ ಇದೆ, ಡೆಲ್ಲಿ, ಅಲಹಾಬಾದು, ಎಲ್ಲ ಕೋರ್ಟ್ಗಳಿರುವಂಥ ಜಡ್ಜ್ಮೆಂಟ್ಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೋ ಒಂದು ಕಂಪ್ನಿ ಒಂದು ಎಂಬ್ಲಮ್ ಮೇಲೆ ಹಾಕಿರೋಂಥ ಕೇಸು, ಇಂಟ್ರೆಸ್ಟಿಂಗ್ ಆಗಿರೋಂಥ ಭಾಳಷ್ಟು ಕೇಸುಗಳಿದೆ. ಇದನ್ನೆಲ್ಲ ನೋಡ್ಬೋದು, ನೀವು ಸ್ಟಡಿ ಮಾಡ್ಬೋದು ಕಾಪಿರೈಟ್ ಬಗ್ಗೆ, ಭಾಳ ಮಜವಾಗಿರುತ್ತೆ. ಸರ್, ನಾವು ಅಂದರೆ ಪ್ರತಿ ವರ್ಷ ಚೇಂಬರ್ ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಫೋನ್ ಮಾಡ್ಕೋತಾರೆ. ನೀವು ನಿರ್ದೇಶಕರ ಸಂಘದಲ್ಲಿದ್ದವರು, ಅಂದರೆ ನಿರ್ಮಾಪಕರ ಎಲ್ಲ ಫೋರಮ್ಗಳನ್ನು ನೋಡ್ಕೊಂಡ್ಬಂದಿದ್ದೀರಾ. ಸೊ ಎಲೆಕ್ಷನ್ ಬಂದಾಗ ಮತ್ತೆ ಒಂದಷ್ಟು ಕೆಲಸಗಳು ಮಾಡೋವಂಥದ್ದು, ಈ ಥರ ಚರ್ಚೆಗಳೆಲ್ಲ ಆಗುತ್ತೆ. ನಾವು ಹಿಂಗೆ ಮಾಡ್ಬೋಣ ಹಂಗೆ ಮಾಡೋಣ ಇಂತೆಲ್ಲನೂ ಆಗುತ್ತೆ. ಎಲೆಕ್ಷನ್ ಆದಮೇಲೆ ಮತ್ತೆ ಅದೇ ರೊಟೀನ್ ಶುರುವಾಗುತ್ತೆ. ಅದು ವಿತರಕರ ವಲಯ ಬಂದಾಗಲೂ, ನಿರ್ಮಾಪಕರ ವಲಯ ಬಂದಾಗಲೂ, ಪ್ರದರ್ಶಕರ ವಲಯ ಯಾರದೇ ಬಂದ್ರೂ ಆ ಮೂಮೆಂಟ್ ಅಷ್ಟೇ ಆಗ್ತಾಯಿದೆ. ಸೊ ಈ ಥರದ್ದೊಂದು ವಾತಾವರಣ ಇಂಡಸ್ಟ್ರಿಯಲ್ಲಿದೆ ಇವತ್ತಿಗೆ. ತುಂಬ ಕೆಟ್ಟ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಸೊ ಈ ಥರದ ಕಾಪಿರೈಟ್ಸ್ ಆಗಲಿ ಮತ್ತೊಂದು ವಿಷಯಗಳು ಬಂದಾಗ ಚೇಂಬರ್ ಇದುವರೆಗೂ ಯಾವ ನಿಲುವಿಗೆ ತಗೊಂಡೆ? ನಾವು ಚೇಂಬರ್ ಬಗ್ಗೆ ಅಥವಾ ನಿರ್ಮಾಪಕರ ಸಂಘದ ಬಗ್ಗೆ ಮಾತಾಡುವಾಗ ನಾವು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಬೇಕಾಗುತ್ತೆ. ನಾನು ಜವಾಬ್ದಾರಿಯಿಂದಲೇ ನನ್ನ ಅನಿಸಿಕೆಯನ್ನು ನಾನು ಹೇಳ್ಬೋದು ನಿಮಗೆ. ಚೇಂಬರಲ್ಲಿ ಏನಾಗಿದೆ, 3 ವಲಯ ಇರುತ್ತೆ: ನಿರ್ಮಾಪಕರು, ವಿತರಕರು, ಪ್ರದರ್ಶಕರು. ಇವರ ಸಂಖ್ಯೆ ಬಲ ಬೇರೆ ಬೇರೆ ಇದೆ. ನಿರ್ಮಾಪಕರು ಅತಿ ಹೆಚ್ಚಿದ್ದಾರೆ, ವಿತರಕರು ಪ್ರದರ್ಶಕರಲ್ಲಿ ವ್ಯತ್ಯಾಸ ಇದೆ. ನಿಮ್ಗೆ ವೋಟರ್ಸ್ ಯಾರು ಅಂದರೆ ಪ್ರೊಡ್ಯೂಸರ್ಸೇ ವೋಟರ್ಸಲ್ಲಿ ಜಾಸ್ತಿ. ಆಯಿತಾ, ನೆಕ್ಸ್ಟು ಡಿಸ್ಟ್ರಿಬ್ಯೂಟರ್ ಬರ್ತಾರೆ, ಆಮೇಲೆ ಪ್ರದರ್ಶಕರು ಕಡಿಮೆ ಇದ್ದಾರೆ. ಈ ಅಸಮಾನತೆ ಏನಾಗುತ್ತೆ, ನಾನು ನೋಡ್ತಾ ಬಂದಿದ್ದೀನಲ್ಲ, ಚೇಂಬರ್ ಜೊತೆ ಒಡನಾಟ ಇಟ್ಕೊಂಡೇ ಬಂದಿದ್ದೀನಿ.
ಯಾವುದೋ ಒಂದು ಕಾನೂನನ್ನು ತಂದಾಗ ಅದು ನಿರ್ಮಾಪಕರಿಗೆ 3 ಜನಕ್ಕೆ ಉಪಯೋಗ ಆಗುವಂಥ ಏಕೈಕ ಕಾನೂನಾದರೆ ಪ್ರಾಬ್ಲಮ್ ಇಲ್ಲ. ಯಾವುದೋ ಒಂದು ವಲಯಕ್ಕೆ ವ್ಯತ್ಯಾಸ ಆಗುತ್ತೆ ಅಂತಂದಾಗ, ಉದಾಹರಣೆಗೆ ಒಂದು ಶಿವಾಜಿ, ಅದು ನಮ್ಮ ಶಿವಾಜಿ ಸಿನಿಮಾನ ಅಲ್ಲ ಇದು ಕುಚಲನ್ ಸಿನಿಮಾ, ಒಂದು ಯಾವುದೋ ರಜನಿಕಾಂತ್ ಸಿನಿಮಾ, ಅದು ಕುಚಲನ್. ಆ ಸಿನಿಮಾ ಬಂದಾಗ ನಾನು 2004 ಇಸ್ವಿ ಆಗಸ್ಟ್ 9ನೇ ತಾರೀಕು ಒಂದು ದೊಡ್ಡ ಹೋರಾಟ ನಡೀತು. 7 ವಾರ ಬಿಟ್ಟು ಬರಬೇಕು, ಕನ್ನಡ ಸಿನಿಮಾ ಮುಂಚೆ ಬರಬೇಕು, ಬೇರೆ ಸಿನಿಮಾ 7 ವಾರ ಬಿಟ್ಟು ಬರಬೇಕು ಪರಭಾಷೆ ಸಿನಿಮಾ ಅಂತ. ಡಿಸೆಂಬರ್ 9ನೇ ತಾರೀಕು ಆಗಸ್ಟ್ 9ನೇ ತಾರೀಕು 2004 ಇಸ್ವಿ. ಚೆನ್ನಾಗಿ ನೆನಪಿದೆ ನನಗೆ. ಅದಾದಮೇಲೆ ಏನಾಯಿತು, ಅವರವರೇ ಅದನ್ನು ಸಡಿಲ ಮಾಡಿಕೊಂಡ್ರು. ನನಗೆ 7 ವಾರ ಬಿಟ್ಟು ಬರೋಕ್ಕಾಗಲ್ಲ, ಇದು ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, 1 ವಾರ ಕಮ್ಮಿ ಮಾಡಿ. 20 ಪ್ರಿಂಟ್ ಅಲ್ಲ, ನಾವು 40 ಪ್ರಿಂಟ್ ಹಾಕ್ಕೋತೀವಿ. 150 ಥಿಯೇಟ್ರಲ್ಲ, 400 ಥಿಯೇಟ್ರ್ ಹಾಕ್ಕೋತೀವಿ. ಸೊ ಒಂದೊಂದೇ ಅದನ್ನು ಸಡಿಲ ಮಾಡ್ತಾ ಅವನಿಗೆ ಬಿಟ್ಟರೆ ನನಗೆ ಯಾಕೆ ಬಿಡಬಾರ್ದು. ಹೀಗಾಗಿ ಆಗಿ ನಾವೇ ಮಾಡಿದ ಕಾನೂನನ್ನು ನಾವೇ ಮುರಿದಿದ್ದೀವಿ. ಸರ್, ನನಗೆ ನೆನಪಿರೋಂಗೆ 2011ರಲ್ಲೋ ಏನೋ ಒಂದು ಪರಭಾಷೆ ಸಿನಿಮಾಗಳು 21 ಸ್ಕ್ರೀನು ಮಾಡಬೇಕು ಅಂತ ಇಲ್ಲ ಅಂತ ಹೇಳ್ಬಿಟ್ಟು 28ಕ್ಕೆ ಆಯಿತು. ನನಗೆ ಗೊತ್ತಿರೋಂಥ ಒಂದು 28 ಸ್ಕ್ರೀನ್ ಅಷ್ಟೇ ರಿಲೀಸ್ ಆಗಬೇಕು ಅಂತಿದ್ದಿದ್ದು. ಪೇಪರ್ ಆಡಲ್ಲಿ 28 ಸ್ಕ್ರೀನೇ ಇರೋದು ಸರ್ ಅದು. ಆದರೆ ಹೊರಗಡೆ ಹುಡುಕಿದಾಗ 70-100 ಸ್ಕ್ರೀನ್ಗೆ ಇರೋವಂಥದ್ದು. ಇವತ್ತು ನೋಡಿದ್ರೆ ಮೊನ್ನೆ ಒಂದು ಅಖಂಡ ಅಂತ ಒಂದು ಸಿನಿಮಾ ಫುಲ್ ಪೇಜ್ ಆ್ಯಡ್ ನೋಡಿದೆ ನಾನು, ಗಾಬರಿ ಹೋಯ್ತು ನನಗೆ. ಕನ್ನಡ ಸಿನಿಮಾ ಪಕ್ಕದಲ್ಲಿ ಆ್ಯಡ್ ಇದೆ, ಕ್ವಾರ್ಟರ್ ಪೇಜು, 20 ಥಿಯೇಟ್ರು, 50 ಥಿಯೇಟ್ರು, 40 ಥಿಯೇಟ್ರ್. ಅದರಲ್ಲೂ ಏನು ಎಲ್ಲ ಸಿಂಗಲ್ ಥಿಯೇಟ್ರ್ ಇವಿರುತ್ತೆ, ಮಾಲ್ಗಳಿರುತ್ತೆ ಅಷ್ಟೇ, ಸಿಂಗಲ್ ಸ್ಕ್ರೀನ್ ಇರಲ್ಲ. ಆಯಿತಾ? ಈ ಥರ ಏನಾಗ್ತಿದೆ, ನಾವು ಹಾಕ್ಕೊಂಡು ಕಾನೂನನ್ನು ನಾವೇ ಮುರ್ಕೊಳ್ತಾ ಬರ್ತಾಯಿದ್ದೀವಿ. ಇದು ಒಂದು ಆಗ್ತಿದೆ. ಇಡೀ ಚೇಂಬರು ಒಗ್ಗಟ್ಟಾಗಿ ನಿಂತು ಈ ಪೈರಸಿ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ಲಾಗಿ ಏನು ಮಾಡ್ಬೋದು ಅನ್ನೋದು. ಆಮೇಲೆ ನಾನು ಲಾಸ್ಟ್ ಟೈಮ್ ಈಗಾಗಲೇ ಹೇಳಿದ್ನಲ್ಲ, ಈ ಕಾಪಿರೈಟ್ ಇಶ್ಯೂಗೆ ಸಂಬಂಧಪಟ್ಟಂಗೆ ಅದು ಸೆಮಿನಾರ್ ಮಾಡಬೇಕು, ಸೀರಿಯಸ್ಸಾಗಿ ಅದಕ್ಕೆ ಕ್ರಮಗಳು ತಗೋಬೇಕು. ಅಂದರೆ ಯಾವಾಗ ಅದಕ್ಕೆ ಬಲ ಇರೋದಿಲ್ವೋ ನೀವೇನು ಮಾಡಿದ್ರು ಆಗೋದಿಲ್ಲ. ಬಲ ಹೆಂಗೆ ಬರುತ್ತೆ? ಎಲ್ಲರೂ ಸೇರಿದಾಗ ಬಲ ಬರುತ್ತೆ. ಎಲ್ಲರನ್ನೂ ಸೇರಿಸುವಂಥ ಲೀಡರ್ಸ್ ಬರಲಿ ಅಂತ ಆಶಿಸ್ತೀನಿ ನಾನು ಚೇಂಬರಲ್ಲಿ. ಯಾಕೆಂದರೆ ಈ ಪೈರಸಿ ವಿರುದ್ಧ ಹೋರಾಡಬೇಕಂದ್ರೆ ಚೇಂಬರ್ ಒಂದು ಗಟ್ಟಿ ನಿರ್ಧಾರ ತಗೋಬೇಕು. ಇನ್ನು ಅಕಾಡೆಮಿ, ಚಲನಚಿತ್ರ ಅಕಾಡೆಮಿ ಮಾಡಬೇಕು ಅಂತ ಆರಂಭ ಮಾಡಿದಾಗ ಆರಂಭದ ಕಂಟಿನ್ಯೂ ಮೀಟಿಂಗಲ್ಲಿ KV ರಾಜು ಅವರಿದ್ದರು, MS ರಮೇಶ್ ಅವರಿದ್ದರು, ನಾನಿದ್ದೆ, MN ವ್ಯಾಸರಾವ್ ಇದ್ದರು, ನಾಗಾಭರಣ ಅವರಿದ್ದರು. ಮೀಟಿಂಗ್ಗಳು ನಡೆದು ಕೊನೆಗೆ ಅಕಾಡೆಮಿ ಏನೋ ಆಯಿತು. ಆದರೆ ಇವತ್ತಿಗೂ ಕೂಡ ಅಕಾಡೆಮಿಯ ಜವಾಬ್ದಾರಿಗಳೇನು? ಬರೀ ಫಿಲ್ಮ್ ಫೆಸ್ಟಿವಲ್ ಮಾಡೋದು ಅಷ್ಟೇನಾ ಅಕಾಡೆಮಿ ಕೆಲಸ? ವರ್ಷಕ್ಕೆ ಯಾರಿಗೋ 3 ಜನಕ್ಕೆ 4 ಜನಕ್ಕೆ ನೊಂದವ್ರಿಗೆ ಏನು ಒಂಚೂರು ಧನ ಸಹಾಯ ಮಾಡೋದು ಅಷ್ಟೇನಾ ಕೆಲಸ ಅಕಾಡೆಮಿ ಕೆಲಸ? ಅದರ ಆಚೆಗೇನು? ಇಡೀ ವರ್ಷದಲ್ಲಿ ಏನು ಮಾಡ್ತಾರೆ? ಅಲ್ಲೊಂದು ಥಿಯೇಟ್ರ್ ಕಟ್ಟಿದ್ರು, ಅರ್ಧಂಬರ್ಧ ಕಟ್ಟಿ ಬಿಟ್ಟಿದ್ದಾರೆ ಅಕಾಡೆಮಿಯಲ್ಲಿ. ಅದನ್ನು ಯಾವಾಗ ಎಲ್ಲ ಇಲ್ಲಿ ನಂದಿನಿಲ್ಲೇ ಹೋಟೆಲ್, ಅದನ್ನು ಯಾವಾಗ ಮುಗಿಸ್ತಾರೆ? ಆಮೇಲೆ ಅಲ್ಲಿ ಬರುವ ಅಧ್ಯಕ್ಷರ ಕಾಲಾವಧಿನ ಚಿಕ್ಕದು ಮಾಡ್ಕೊಂಡಿದ್ದಾರಲ್ಲ, ದೊಡ್ಡದು ಮಾಡಿ. ಆಮೇಲೆ ಮುಖ್ಯವಾಗಿ ಮಾನದಂಡಗಳೇನು? ಅಕಾಡೆಮಿ ಮಾಡಬೇಕೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಅದರ ರೈಟ್ಸ್ ಏನು? ಇನ್ನೂ ಅದು ವಾರ್ತಾ ಇಲಾಖೆ ಅಂಡರಲ್ಲೇ ಇದೆ, ತಪ್ಪೇನಿಲ್ಲ. ಆ ವಾರ್ತಾ ಇಲಾಖೆ ಅಂಡರಲ್ಲಿ ಯಾಕೆ ಇರಬೇಕು? ಇದಕ್ಕೆ ಇಂಡಿವಿಜುವಲ್ ಆಗಿ ಎಷ್ಟು ಪವರ್ ಇದೆ? ಅಲ್ಲಿರುವ ಅಧ್ಯಕ್ಷ ಅಥವಾ ಏನು ಅಕಾಡೆಮಿ ಚೇರ್ಮನ್ ಆಗಿ ಯಾರು ಬರ್ತಾರಲ್ಲ ಅವ್ರಿಗಿರುವ ಪವರ್ಗಳೇನು? ಇದನ್ನೆಲ್ಲ ಸ್ಪಷ್ಟಪಡಿಸ್ಬೇಕು. ಮತ್ತು ಚಿತ್ರರಂಗದ ಜೊತೆ ಎಷ್ಟು ಗಟ್ಟಿ ಧ್ವನಿ, ಅದಕ್ಕೆ ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂತ. ಚೇಂಬರ್ಗೆ ಅದೇ ಬಾಸ ಅಥವಾ ಚೇಂಬರ್ಗೆ ಸಪ್ರೇಟು? ಚೇಂಬರು ಇದ್ರ ಅಂಡ್ರಲ್ಲಿ ಬರಲ್ಲ, ಸರ್ಕಾರದ ಅಂಡ್ರಲ್ಲಿ ಬರಲ್ಲ. ಆದರೆ ಚೇಂಬರ್ನು ಅದು ಒಳಗೊಳ್ಳುತ್ತೆ. ನೀವು ನಮ್ಮ ಸದಸ್ಯರು ಅಂತ ಅಂದಮೇಲೆ ಸರ್ಕಾರದ ಒಂದು ಶಕ್ತಿ ಸೇರಿದಂಗೆನೆ ಅದು. ಸೊ ಇವೆಲ್ಲ ಭಾಳ ಸ್ಪಷ್ಟ ಆಗಬೇಕು. ಇದು ನಡ್ಕೊಂಡು ಸುಮ್ಮನೆ ನಡಿ ಅಂತ ಹೋಗ್ತಾ ಇದ್ರೆ ಆಗಲ್ಲ. ಇದಕ್ಕೆಲ್ಲ ರೂಪುರೇಷೆಗಳಾಗಬೇಕು. ಎಲ್ಲದರ ಆಚೆ ನಾವು ಒಳ್ಳೆ ಸಿನಿಮಾ ಮಾಡಬೇಕು. ಎಲ್ಲ ಹೊಸಬ್ರು ಯಾರ್ಯಾರು ಬರ್ತಾರೆ ಎಲ್ಲ 10 ಸಲ ಯೋಚನೆ ಮಾಡಬೇಕು.
ಆಮೇಲೆ ಇನ್ನೊಂದು ಸಮಸ್ಯೆ ಏನಂದರೆ, ನಾನು ಬೇರೆ ಭಾಷೆಯಲ್ಲಿ ನೋಡಿದ್ದೀನಿ, ಭಾಳ ಹಿಂದೆ ಕನ್ನಡದಲ್ಲೂ ನೋಡ್ತಿದ್ದೆ, ಈಗ ಅದಿಲ್ಲ. ನಾನು ಪ್ರಜ್ವಲ್ ಲಾಡ್ಜಲ್ಲಿ ಅನೇಕ ಸಿನಿಮಾ ಸ್ಕ್ರಿಪ್ಟ್ಗಳು ಮಾಡಿದ್ದೀನಿ, ಆವಾಗ ನೋಡಿದ್ದೀನಿ, ಗಾಂಧಿನಗರದಲ್ಲಿ ನೋಡಿದ್ದೀನಿ. ಬೇರೆ ಬೇರೆ ಡೈರೆಕ್ಟರ್ಸ್ನ ಫ್ರೆಂಡ್ಸ್ ಡೈರೆಕ್ಟರ್ಸು, ಈಗ ನಾನೊಬ್ಬ ಡೈರೆಕ್ಟರ್ ಅಂದರೆ ನನಗೊಂದು 5 ಜನ 6 ಜನ ಫ್ರೆಂಡ್ಸು, 6 ಜನ ಡೈರೆಕ್ಟ್ರಿಗೆ. ಆ ಡೈರೆಕ್ಟ್ರನ್ನ ಕರಿತೀನಿ, ನೋಡಪ್ಪ ನಾನೊಂದು ಕತೆ ಮಾಡಿದ್ದೀನಿ, ಇದೇ ಸಿನಿಮಾ ಮಾಡ್ತಾಯಿದ್ದೀವಿ, ಈಗ ಹಿಂಗಿದೆ, ಇದಂಗಿದೆ, ನೀನು ಹೇಳಿ ತಗೋಬೇಕಂತೇನಿಲ್ಲ, ನಾನು ಅಟ್ಲೀಸ್ಟ್ ನಿನ್ನ ಅಭಿಪ್ರಾಯ ಕೇಳುವ ವ್ಯವಧಾನ ಬೇಕಲ್ಲ ನನಗೆ. ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನಾನೇ ತಾನೇ ಡಿಸೈಡ್ ಮಾಡಬೇಕು. ಸೊ ಈ ವಾತಾವರಣ ಇತ್ತು ಚರ್ಚೆಗಳ. ಇವತ್ತಿಗೂ ತಮಿಳು ತೆಲುಗಲ್ಲಿ ಅದಿದೆ, ನಮ್ಮಲ್ಲಿ ಆ ವಾತಾವರಣ ಮುಗಿದು ಹೋಗಿದೆ. ನಾಟ್ ಓನ್ಲಿ ಸರ್, ಇನ್ನೊಂದು ಆ ಕಲಾವಿದ್ರ ವಿಷಯಕ್ಕೆ ಬಂದ್ರೂ ಒಬ್ಬನ ಸಿನಿಮಾ ಬಂದರೆ 4 ಜನ ಮಾತಾಡೋ, ಆ ಸಿನಿಮಾ ಚೆನ್ನಾಗಿದೆ ಅಂತೆ, ಈ ಸಿನಿಮಾ ಚೆನ್ನಾಗಿದೆ, ಇವನ ಸಿನಿಮಾ ಚೆನ್ನಾಗಿದೆ. ಅವಾಗ ಏನಾಗೋದು, ಪರಸ್ಪರ ಅವರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಎಲ್ಲರೂ ಪಿಕ್ಚರ್ ನೋಡೋರು, ಇವ್ರ ಪಿಕ್ಚರ್ ಬಂದಾಗ ಅವ್ರುಗಳು ಬರೋರು. ಆ ಥರದ್ದೊಂದು ವಾತಾವರಣನೇ ಅದ್ಭುತ ನೋಡೋಕ್ಕೆ, ಖುಷಿ. ನೀವು ಹೇಳಿದ್ದು ಅದೇನೆ. ಸೊ ಈ ವಾತಾವರಣ ಮತ್ತೆ ಸೃಷ್ಟಿ ಆಗಬೇಕು. ಆಮೇಲೆ ಒಂದಿಷ್ಟು ಜನ ರೈಟರ್ಸ್ ಇದ್ದರು ಅವಾಗ, ನಂಜುಂಡ, ನಮ್ಮ SM ಪಾಟೀಲ್ ಇದ್ದಾರೆ ಈಗಲೂ, SM ಪಾಟೀಲು, ಇವ್ರನ್ನೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ಬೇರೆ ಒಂದಷ್ಟು ಜನ ಕೋ ಡೈರೆಕ್ಟ್ರುಗಳು ಬೇರೆ ಬೇರೆ ಸಿನಿಮಾ ಕತೆ ಕರೆದು ಹೇಳ್ತಿದ್ರು. ನಾನೇ ಹೇಳಿದೆ ನಂಜುಂಡ ಅವ್ರಿಗೆ, ಬನ್ನಿ ಬಾಸ್ ಒಂಚೂರು ಅಂತ ಕೂರಿಸ್ಕೊಳ್ಳಿ, ಇದು ಕತೆ ಹಿಂಗೆ ಅಂದ್ಕೊಂಡಿದ್ದೀನಿ. ಅವರು ಇಲ್ಲ, ಇದು ಚೆನ್ನಾಗಿಲ್ಲಮ್ಮ, ಇದು ಹಿಂಗಿದೆಮ್ಮ, ಇದು ಹಿಂಗೆ ಮಾಡಬೇಕು. ಆಮೇಲೆ ವೆಸ್ಟರ್ನ್ ಸಿನಿಮಾಗಳು, ನಾವೆಲ್ಗಳು, ಕನ್ನಡದ ಇದು ಒಳ್ಳೊಳ್ಳೆ ಕಾದಂಬರಿಗಳ ಪ್ರಜ್ಞೆ ಇದನ್ನೆಲ್ಲ ಓದ್ಕೊಂಡವರು, ಸಿನಿಮಾಗಳು ನೋಡೋರು, ಇಂಥವರೇ ಒಂದಷ್ಟು ಜನ ಇರ್ತಿದ್ರು. ಅವರುಗಳು ಚರ್ಚೆ ಕೂತ್ಕೋತಿದ್ರು ಒಂದು ಕತೆ ಅಂದಾಗ. ನೋಡಿ, ಅದು ಇಂಗ್ಲೀಷ್ ಪಿಕ್ಚರಲ್ಲಿ ಅದೊಂದು ಪಾಯಿಂಟ್ ಇದೆ, ಆ ಥರ ಇದೆ ಇದು, ಅಥವಾ ಇದು ಬೇಡ, ಇದು ಹಿಂಗಿದ್ರೆ ಹೆಂಗಿರುತ್ತೆ, ಹಂಗೆ ಏನೋ ಒಂದು ಚರ್ಚೆ ಆಗ್ತಿತ್ತಲ್ಲ. ಈಗ ಆ ಚರ್ಚೆ ಯಾರು ಮಾಡ್ತಾ ಇಲ್ಲ. ನಿನ್ನ ಕತೆ ಹೆಂಗಿದೆ ಅಂತ ನೀನು ಯಾರು ಹೇಳಬೇಕು? ನೀನು ಏನು ಹೇಳಿದ್ರು ಕೇಳುವ ನಿನ್ನ ಅಸ್ಟೆಂಟ್ ಅಥವಾ ನಿನ್ನ ಜೊತೆ ಇರೋರು ಯಾರೋ ಅಲ್ಲ, ನೀನು ತಪ್ಪು ಅಂತ ಹೇಳುವಂಥವ್ರು ಆಗಬೇಕಲ್ಲ. ಹೌದು, ಅಂಥವ್ರನ್ನ ಜೊತೆಲೇ ಇಟ್ಕೊಳ್ಳಿಲ್ಲ ಅಂದರೆ ಹೆಂಗೆ? ಇದು ಬಹಳ ಸಮಸ್ಯೆ ಆಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಸತ್ಯ ಸರ್, ಇದು ನಿಜ. ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ಬಡ್ಜೆಟ್ಟು, ತುಂಬ ದೊಡ್ಡ ಇದು ಎಲ್ಲ, ಬಟ್ ರೈಟಿಂಗ್ ವೀಕ್, ಹಂಗಾಗ್ಬಿಟ್ರೆ ಹೆಂಗೆ? ರೈಟಿಂಗೇ ಮೇಯ್ನು. ಆಮೇಲೆ ಅಷ್ಟೆಲ್ಲ ಮಾಡಿ ಸಿನಿಮಾ ಎಡಿಟ್ ಮಾಡಿ ಬಿಸಾಕೋದು. ನೀವು ಪೇಪರು ಪೆನ್ನು ಹಿಡಿದು ಎಷ್ಟಾದರೂ ಎಡಿಟ್ ಮಾಡಾಕಿ ಇಷ್ಟರಲ್ಲೇ ಇರುತ್ತೆ, ನಿರ್ಮಾಪಕನಿಗೆ ಉಳಿಯುತ್ತೆ. ನೀವು ಆಮೇಲೆ ನೀವು ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು 2.5 ಅವರೇ ಸಿನಿಮಾ ತೋರಿಸೋದು. ನೀವು ಆ 2.5 ಅವರ್ ಸಿನಿಮಾ ತೋರಿಸೋದಕ್ಕೆ ನೀವು ಎಷ್ಟು ದಿವಸ ಶೂಟ್ ಮಾಡ್ತೀರಿ? ಆ ಕ್ಯಾಲ್ಕುಲೇಷನ್ನು, ನಿರ್ಮಾಪಕ ಹಣ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಅದೆಲ್ಲ ಬದಲಾಗ್ಬಿಟ್ಟಿದೆ ಈಗ. ಒಳ್ಳೆ ಸಿನಿಮಾ ಬರಲಿ ಅಂತ ಆಶಿಸ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಸರ್. ಸುದೀರ್ಘ ಮಾತುಕತೆಗೆ ಸಿಕ್ಕಿದ್ದಕ್ಕೆ ತುಂಬ ಒಳ್ಳೊಳ್ಳೆ ವಿಷಯಗಳು, ಇವತ್ತಿಗೆ ಬೇಕಾಗಿರೋಂಥ ವಿಷಯಗಳು ಚರ್ಚೆ ಆಯಿತು. ಮ್ಯೂಸಿಕ್ ಬಜಾರ್ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಮ್ಯೂಸಿಕ್ ಬಜಾರ್ ಜೊತೆ ಕನ್ನಡ ಪಿಕ್ಚರ್ ಯಾವತ್ತೂ ಜೊತೆಗಿರುತ್ತೆ. ಏನೇ ಇದ್ದರೂ ನಮ್ಮ ಕಡೆಯಿಂದ ನಿಮ್ಮ ಸಿನಿಮಾಗಳಾಗಲಿ, ನಿಮ್ಮ ಕೆಲಸಗಳಾಗಲಿ ನಾವು ಜೊತೆಗಿರ್ತೀವಿ ಅಂತ ಈ ಮೂಲಕ ಬಯಸ್ತೀನಿ. ನಾನು ಕೂಡ ಕನ್ನಡ ಪಿಕ್ಚರ್ಗೆ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ಯೂಟ್ಯೂಬರ್ಸು ಅಥವಾ ಎಲ್ಲ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡದ ಜೊತೆ, ಕನ್ನಡಿಗರ ಜೊತೆ ಕನ್ನಡವಾಗಿ ಇರುವಂತಹ ಅನೇಕ ಸಂಗತಿ. ಈಗ ನಾನು ನಮ್ಮ ಚಾನಲ್ನಲ್ಲಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಒಂದು ಹಾಡು ರಿಲೀಸ್ ಮಾಡಿದ್ವಿ. ಎಷ್ಟು ದೊಡ್ಡ ಪ್ರಶಂಸೆ ಅಂದರೆ, ತುಂಬ ಬಾದಾಮಿ ಚಾಲುಕ್ಯರ ಬಗ್ಗೆ ಸ್ಟಡಿ ಮಾಡೋರೆಲ್ಲ ಫೋನ್ ಮಾಡಿದ್ರು, ವಿದ್ವಾಂಸರುಗಳೆಲ್ಲ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ, ಯೂನಿವರ್ಸಿಟಿಯಿಂದ ಎಲ್ಲ. ಸೊ ಹಾಗೆ ನಾವು ಸದಾ ಈ ಥರದ್ದು ಏನೋ ಹೊಸದು ಮಾಡೋ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಮ್ಯೂಸಿಕ್ ಬಜಾರ್ಗೆ ನಿಮ್ಮೆಲ್ಲರ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.